ಇಡ್ತಿದ್ರು. ಗರ್ಭ ಸಂಸ್ಕಾರ ಹೊಟ್ಟೆಗಿದ್ದಾಗನ ಸಂಸ್ಕಾರ ಕೊಡ್ತಿದ್ರು. ಹುಟ್ಟಿದ ಕೂಡಲೇ 13ನೇ ದಿವಸಕ್ಕೆ ಅದಕ್ಕೆ ಮತ್ತೆ ಲಿಂಗಧಾರಣ, ತಾಯಿ ರಟ್ಟೆಯಾಗಿನ ಲಿಂಗವನ್ನು ಅದಕ್ಕೆ ಕಟ್ಟುತ್ತಿದ್ದರು. ಹುಟ್ಟಿದಾಗಿಂದ ಸಾಯೋತನ ಷೋಡಶ ಸಂಸ್ಕಾರಗಳದವು. ನಮ್ಮ ಧರ್ಮ ಸಂಸ್ಕಾರ ಡೈರೆಕ್ಟ್ ಹೋಗಿ ಶಾಲೆಗೆ ಹಚ್ತೀರಿ ನೀವು. ಒಬ್ಬರ ಗುರುಗಳ ಕಡೆಯಿಂದ ಮೊದಲು ಅಕ್ಷರಾಭ್ಯಾಸ ಮಾಡಿಸಿ ಆಮೇಲೆ ಶಾಲೆಗೆ ಹಚ್ತೀರೇನು? ಇಲ್ಲ. ನೀವು ಹೆಸರಿಗಟ್ಟ ಹಿಂದೂ ಧರ್ಮದಾಗ ಹುಟ್ಟಿರಿ, ಹಿಂದುತ್ವದ ಆಚರಣೆ ನಮ್ಮ ಒಳಗೆ ಇಲ್ಲೇ ಇಲ್ಲ. ಮತ್ತು ನಾವೇ ಮಾಡಲ್ಲ ಅಂದ್ರೆ ನಮ್ಮ ಮಕ್ಕಳು ಏನು ಮಾಡ್ತಾವ? ಅದಕ್ಕೆ ಮೊದಲು ಶಾಲೆಗೆ ಹಚ್ಚೋದಕ್ಕಿಂತ ಮೊದಲು ನಮ್ಮ ಗುರುಗಳ ಕಡೆ ಕರ್ಕೊಂಡೋಗಿ ಅವ್ರ ಕೈಯಿಂದ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ರಿ, ಓಂಕಾರ ಅಭ್ಯಾಸ ಅವ್ರ ಕಡೆಯಿಂದ ಮಾಡಿಸಿ ಆಮೇಲೆ ಮುಂದಿನ ಕೆಲಸ ಇರಲಿ. ಹೇಳೋದು ಭಾಳ ಐತಿ, ಆದ್ರೆ ನಮ್ಮ ಪುರಾಣ ಮತ್ತು ಹಿಂದೆ ಬೀಳ್ತೈತಿ. ನಮ್ಮ ಪುರಾಣದ ಕಡೆಗೆ ಲಕ್ಷ್ಯ ಕೊಡೋಣ. ಆ ಮಗುವಿಗೆ ತಾಯಿ ಎದೆ ಹಾಲು ಕುಡಿಸುವಾಗ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅನ್ಕೊಂತ ಹಾಲು ಕುಡಿಸ್ತಿದ್ಲು. ಅವಾಗ ಮಗು ಕೇಳ್ಕೊಂತ ಕಾಲು ಬಡ್ಕೊಂತ ಹಾಲು ಕುಡಿತಿತ್ತು. ನೋಡ್ಬೇಕಂತ ಪರೀಕ್ಷೆ ಮಾಡಾಕ ಆಕಿ ಓಂ ನಮಃ ಶಿವಾಯ ಅನ್ನೋದು ಬಿಟ್ಲಂದ್ರೆ ಅದು ಹಾಲು ಕುಡಿಯೋದು ಬಂದ್ ಮಾಡ್ತಿತ್ತದು. ಅದ್ರ ಕೂಡ ರೂಢಿನಾಗಿತ್ತು. ಅದಕ್ಕೆ ಹಾಲು ಕುಡಿಯೋದು ಬಿಟ್ಟಕ್ಕೆ ಮುಖ ನೋಡ್ಕೊಂತ ಗಪ್ಪ ನಿಲ್ತಿತ್ತು. ಅವಾಗ ಮತ್ತೆ ಓಂ ನಮಃ ಶಿವಾಯ ಅನ್ನಕತ್ಲಂದ್ರೆ ಮತ್ತೆ ಬಾಯಿ ಹಚ್ಚಿ ಹಾಲು ಕುಡಿತಿತ್ತದ. ಅಷ್ಟು ಆ ಮಂತ್ರಕ್ಕೆ ರೂಢಿಯಾಗಿತ್ತು ಆ ಕೂಸು. ಆ ಕೂಸಿನ ಮುಖದೊಳಗೆ ಒಂದು ತೇಜಸ್ಸು. ಎಳೆ ಕೂಸು ತೊಡೆ ಮ್ಯಾಲ ಹಾಕ್ಕೊಂಡು ಅಪ್ಪವ್ರ ಪ್ರವಚನ ಕೇಳುವಾಗ ಆ ಕೂಸಿಗೆ ಏನು ತಿಳಿತಿತ್ತು ಅನ್ನಬೇಕು, ಗುರುಗಳ ಮುಖವನ್ನೇ ನೋಡ್ಕೊಂತ ಪ್ರವಚನ ಆಲಿಸ್ತಿತ್ತು. ಬ್ಯಾರೆ ಹುಡುಗರು ಎಷ್ಟು ಕಿಟಾಳ ಮಾಡ್ತವು. ಅಲ್ಲಿ ನೋಡ್ರಿ ಹಿಂದೆ ಎಷ್ಟು ಓಡಾಡಕತ್ತೇವು, ಏನು ಕೈಯೋ ಪಯ್ಯೋ. ಯಾಕ ಪಾಪ ಅವರು ಹುಟ್ಟಿದ್ದ ಹಂಗ. ಆದ್ರೆ ಧರ್ಮ ಸಂಸ್ಕಾರ ಗರ್ಭದಾಗಿದ್ದಾಗಿಂದ ಇದ್ದುದ್ರಿಂದ ಆ ಕೂಸು ತೊಡೆ ಮ್ಯಾಲ ಕೂತ್ಕೊಂಡು ಶ್ರದ್ಧೆಯಿಂದ ಪ್ರವಚನ ಕೇಳ್ತಿತ್ತು. ಒಟ್ಟ ಕೊಯ್ ಅಂತ ಅಳ್ತಿದ್ದಿಲ್ಲ ಪ್ರವಚನ ಮುಗಿಯೋತನ. ಆ ತಾಯಿ ಅದನ್ನು ನೇಮದಿಂದ ಪ್ರತಿದಿನ ಕುಂದ್ರಿಸಿ ಪ್ರವಚನ ಹೇಳ್ತಾ ಹೇಳ್ತಾ 3 ವರ್ಷ ಕೂಸಿಗೆ ಆಗೋತನ ನೇಮದಿಂದ ದಿನ ಬಿಡದಂಗೆ ಪ್ರವಚನ 2 ಹೊತ್ತು. ಗುರುಗಳು 1000 ಮಂದಿ ಪ್ರವಚನಕ್ಕೆ ಬಂದ್ರೆ ಅವ್ರನ್ನ ಯಾರನ್ನ ನೋಡ್ತಿದ್ದಿಲ್ಲ, ಆ ಎಳೆ ಕೂಸು ನೋಡ್ಕೊಂತ ಪ್ರವಚನ ಮಾಡ್ತಿದ್ರು ಗುರುಗಳು. ಅವನಿಗಾಗೆ ಹೇಳಕತ್ಯಾರ ಅನ್ನೋಂಗೆ ಹೇಳ್ತಿದ್ರು. ಅದು ಎಷ್ಟು ತಿಳಿತತ್ತ ನಂಗೆ ತಲೆ ಹಾಕಿ ಕೇಳ್ತಿತ್ತು. 3 ವರ್ಷದೊಳಗೆ ಶಾಸ್ತ್ರ ವಿಷಯದೊಳಗೆ ಕುಶಲನಾದ. ಲಿಂಗಾಂಗ ಸಾಮರಸ್ಯದ ಮರ್ಮಗಳನ್ನು ಆ ಎಳೆ ವಯಸ್ಸಿನೊಳಗ ರಕ್ತಗತ ಮಾಡಿಕೊಂಡಿದ್ದ ಸಿದ್ದಪ್ಪ. ಹುಡುಗಗ 5 ವಯಸ್ಸಾಗಿತ್ತು. 5ನೇ ವಯಸ್ಸಿಗೆ ಶಾಲೆಗೆ ಹಚ್ಚಬೇಕು. ಅಪ್ಪ ಅಮ್ಮ ಮಾತಾಡೋ ಮುಂದೆ ಹುಡುಗಂದ, ನನಗೆ ನಿಮ್ಮ ಶಾಲೆ ಬೇಡಂದ. ಹಂಗನಬಾರ್ದು, ಉಡಾಳಾಗಬಾರದು, ಶಾಲೆಗೆ ಹೋಗಬೇಕು, ಅಕ್ಷರ ಕಲಿಬೇಕು, ದೊಡ್ಡ ಶಾಣೆ ಆಗಬೇಕು. ಹುಡುಗಂದ, ನಾ ಎಲ್ಲ ಶಾಣೆ ಅದೀನಂದ. ಹಂಗಲ್ಪ ಹಠ ಮಾಡಬಾರದು, ಹೋಗಲೇಬೇಕಂತ ಹಠದಿಂದ ಒತ್ತಾಯದಿಂದ ಆ ಹುಡುಗನ ಕರ್ಕೊಂಡು ಮೊದಲನೇ ದಿನ ಶಾಲೆಗೆ ತಗೊಂಡು ಬರ್ತಾರೆ. ಅಕ್ಷರ ಕಲಿಸೋ ಗುರುಗಳು ಹಿಂದಿನ ಕಾಲಕ್ಕೆ ಐನೇರ್ ಹಿರೇಮಠದ ಪೂಜ್ಯರು ಜಂಗಮ್ರೆ ಊರಿನ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸೋ ಪದ್ಧತಿ ಇತ್ತು. ಅವಾಗ ಈಗ ನಂಗೆ ಕಟ್ಟಡ ಇದ್ದಿದ್ದಿಲ್ಲ. ಒಂದು ದೊಡ್ಡ ಗಿಡದ ಕೆಳಗ ಅಗಶಿ ಬಾಗಲಾಗ ಕಟ್ಟಿ ಮ್ಯಾಲ ಕುತ್ಕೊಂಡು ಶಾಸ್ತ್ರ ಪ್ರವಚನಗಳನ್ನು ಪಾಠ ಮಾಡ್ತಿದ್ರು. ಆ ಗುರುಗಳ ಕಡೆಗೆ ಸಿದ್ಧನ ತಗೊಂಡು ಬಂದ ಗುರುಶಾಂತಪ್ಪ ಗುರುಗಳ ಕೈಯಾಗ ಮಗನ ಕೈ ಇಟ್ಟಪ್ಪ, ಇವನ ಜವಾಬ್ದಾರಿ ನಿಮ್ಮದು, ಇವನಿಗೆಲ್ಲ ನಿಮ್ಮ ವಿದ್ಯೆ ಧಾರೆ ಇರಬೇಕಂತ ಬೇಡ್ಕೊಂಡಾಗ ಗುರುಶಾಂತಪ್ಪನವರೇ ಏನು ಚಿಂತೆ ಮಾಡಬೇಡ್ರಿ, ನನ್ನ ಎಷ್ಟು ವಿದ್ಯೆ ಇತ್ತು ಅದನ್ನೆಲ್ಲ ಅವನಿಗೆ ಧಾರೆ ಏರಿತೀನಿ, ನೀವು ಚಿಂತೆ ಮಾಡಬೇಡ್ರಿ ಅಂತ ಹೇಳಿ ಅವ್ರನ್ನ ಕಳಿಸಿ ಸಿದ್ಧನ ಕುಂದರಿಸಿದ್ರು. ಈಗಿನ ಗತೆ ಬೆಂಚು ಟೇಬಲ್ ಇದ್ದಿಲ್ರಿ, ಎಲ್ಲ ನೆಲ ಮೇಲೆ ಕುಂದಿರ್ಬೇಕು. ಗುರುಗಳು ಕೆಳಗೆಲ್ಲ ಕೆಳಗೆ ಕುಂದಿರ್ಬೇಕು. ಅವಾಗ ಈಗಿನ ಗತ್ತೆ ಪೆನ್ಸಿಲ್ ಪೇಣಿ ಪಾಟಿ ಇವೆಲ್ಲ ಇದ್ದಿದ್ದಿಲ್ಲ. ಹಾಳಿ ಪೆನ್ನು ಏನು ಇದ್ದಿದ್ದಿಲ್ಲ. ಅವಾಗ ಉಸುಕ ಹರಿವುತ್ತಿದ್ದರು. ಆ ಮರಳಿನ ಮ್ಯಾಲ ತೀಡಬೇಕು ಅಕ್ಷರಗಳನ್ನು. ಧೂಳಾಕ್ಷರ ಅಂತ ಕರೀತಾರೆ ಅವ್ರಿಗೆ. 1ನೇ ದಿನ ಇವತ್ತು ಶಾಲೆ ಪ್ರಾರಂಭ. ಆ ಮಗನಿಗೆ ಪ್ರಾರಂಭ ವಿದ್ಯೆ ಮಾಡಬೇಕಾದ್ರೆ ಹುಡುಗನ ಬೆರಳು ಹಿಡ್ಕೊಂಡು
ಆ ಉಷ್ಕಿನ ಮ್ಯಾಲ ಓಂ ಅಂತ ಬರೆಸಿದ್ರು. ಓಂ ಅನ್ನಂದ್ರು. ಅವನು ಓಂ ಅಂತ ಬರೆದ. ಎಷ್ಟು ಮಧುರವಾದ ಧ್ವನಿ ಅಂದ್ರೆ ಸಾಕ್ಷಾತ್ ಶಾರದಾ ಮಾತೆ ವೀಣಾ ಮೀಟಿದಂಗಿತ್ತು ಧ್ವನಿ. ಓಂ ಅಂದ ಹುಡುಗ. ಗುರುಗಳಿಗೆ ಎಷ್ಟು ಸಂತೋಷ ಆತ ಅದು ಮಧುರ ಧ್ವನಿಯನ್ನು ಕೇಳಿ. ಭಾಳ ಈ ಓಂಕಾರವನ್ನು ಇವತ್ತು ಇಡೀ ದಿನ ಓಂ ಓಂ ಅನ್ಕೊಂತ ತಿದ್ದಬೇಕು. ಹುಡುಗಂದ ಇನ್ನು ಇವ್ರು ಸಡ್ಲು ಬಿಟ್ರೆ ಇವತ್ತು ಒಂದಿನ 3 ದಿನ ಇದನ್ನ ತಿದ್ದಿಸ್ತಾರೆ ಇವ್ರು ಅಂತ ಹೇಳಿ, ಗುರುಗಳೇ ತಿದ್ದುತ್ತೀನಿ, ಮೊದಲ ನನಗೆ ಓಂ ಅಂದ್ರೆ ಏನಂತ ಹೇಳ್ರಿ ಅಂದ. ಗುರುಗಳು ಅಂದ್ರು, ಓಂ ಅಂದ್ರೆ ಅದು ಮಂತ್ರಪ್ಪ, ಅದು ಮೂಲ ಮಂತ್ರ, ಅದು ಬೀಜಾಕ್ಷರಿ ಮಂತ್ರ. ನೀನು ಅದು ದೊಡ್ಡವಾದ ಮೇಲೆ ಅದೆಲ್ಲ ತಿಳಿತತ್ ನಿನಗ, ಇನ್ನೂ ಸಣ್ಣವದಿ, ನೀ ಬರಿ. ಇಲ್ರಿ ಗುರುಗಳ, ನನಗೆಲ್ಲ ತಿಳಿತೈತಿ. ಓಂ ಅಂದ್ರೆ ಬೀಜಾಕ್ಷರ ಅಂತ ನನಗೂ ಗೊತ್ತೈತಿ. ಓಂಕಾರದ ಪೂರ್ಣ ಅರ್ಥ ನನಗೆ ಬಿಡಿಸಿ ಹೇಳ್ರಿ, ಆಮೇಲೆ ನಾ ತಿದ್ದುತ್ತೀನಿ ಅಂದ. ನಕ್ಕರು ಗುರುಗಳು. ಈ ಹುಡುಗ ಒಂಡಿದ್ದಂಗೆ ಐತಿ, ಇವಂಗಿನ್ನೂ ಹೆದರಿಕೆ ಗೊತ್ತಿಲ್ಲ. ಇದು ಮೊದಲನೇ ದಿನ. ಅವರು ಮೂಲ್ಯಾಗಿದ್ದ ಬಡಿಗೆ ಆ ಕೋಲ್ ತಗೊಂಬ ಇಲ್ಲ ಅಂದ್ರು. ಒಂದು ಹುಡುಗ ಕೋಲ್ ತನ್ನ ಕೈಯಾಗ ಕೊಟ್ಟ, ಕೈಯಾಗ ಕೋಲ್ ತಗೊಂಡ್ರು. ಇದೇನು ಹೇಳು, ಕೋಲ್ ಬಡಿಬೇಕನ, ಬಡಿಗೆ ಬೆಟ್ಟು ಬೇಕನ, ಗಪ್ಪ ತಿದ್ದ ಅಂದ್ರು. ಸಿದ್ಧ ಹೆದರ್ಲಿಲ್ರಿ, ನಕ್ಕವ. ನಗ್ತಿಯಲ್ಲೋ ಬಡಿಬೇಕಂದ್ರ. ಅಲ್ರಿ, ನಾ ಹೇಳೋದು ಕೇಳ್ರಿ, ನನಗೆ ಓಂಕಾರದ ಅರ್ಥ ತಿಳಿಸೋದೇ ಹೊರತು ನೀವು ಹೊಡೆಯೋದು ಬಿಟ್ಟು ಬೇಕಾದ ಮಾಡ್ರಿ, ನಾ ತಿದ್ದೋದಿಲ್ಲ ಅಂದ ಹುಡುಗ. ಇದು ಹುಡುಗ ವಾಂಡಿದ್ದಂಗೆ ಕಾಣತಂತ ತಮಗೆ ತಿಳಿದೋಟ್ಟು ಹೇಳ್ತಾರೆ. ನೋಡಪ್ಪ, ಓಂ ಅಂದರೆ ಅ ಉ ಮ, ಈ 3 ಅಕ್ಷರ ಕೂಡಿ ಓಂ ಆಗೈತೆ ನೋಡಪ್ಪ, ಇದೇ ಓಂಕಾರದ ಅರ್ಥ, ಬರೀ ಅಂದರು. ಸಿದ್ನಕ್ಕ. ಗುರುಗಳೇ, ನಾನು ವ್ಯಾಕರಣದ ಅರ್ಥ ಕೇಳ್ರಲ್ರಿ, ನಾನು ಲಕ್ಷಾರ್ಥವನ್ನು ಕೇಳ್ತಾ ಇದ್ದೀನಿ, ನೀವು ವಾಚಾರ್ಥ ಹೇಳಿದ್ರಿ, ನನಗೆ ಓಂಕಾರದ ಮೂಲ ಅರ್ಥವನ್ನು ಬಿಡಿಸಿ ಹೇಳ್ರಿ ಅಂದ್ರೆ ಪಾಪ ಅವ್ರಿಗೆ ಗೊತ್ತಿಲ್ಲರಿ. ಅದು ಅವ್ರಿಗೆ ಗೊತ್ತಿದ್ರೆ ಹೇಳ್ತಾರ, ಮತ್ತು ಗೊತ್ತಿಲ್ಲ ಅಂತ ಹೆಂಗೆ ಹೇಳೋದು ಸಣ್ಣ ಹುಡುಗನ ಮುಂದೆ? ಹೋಗಿ ಒಂದು ಬಡಿಯಾಕ ಹೋದ್ರೆ ಏನೋ ಮಗನ ತಲೆಯಲ್ಲ ಮಾತಾಡ್ತಿ, ಎಲ್ಲಿಯಾವಲೇ ನೀನು ನೋಡ, ಹಚ್ಚಿ ಬಡ್ದು ಬಿಡ್ತಾನೆ. ನನಗಿನ್ನೂ ಗೊತ್ತಿಲ್ಲ, ನೀನೇನೋ ಪಾಪ ಸಣ್ಣವಂತ ನಾನು ಹೇಳಕತ್ತೀನಿ, ಬಾಯಿ ಮುಚ್ಕೊಂಡು ತಿದ್ದಿದಿ ಬರೋಬ್ಬರಿ ಇಲ್ಲ, ನಿನ್ನ ನಡಾನ ಮುರಿತೀನಂದ್ರು. ಅವಾಗ ಸಿದ್ಧಂತಾನ, ಗುರುಗಳೇ ಹಿಂಗೆ ಸಿಟ್ಟಿಗೆ ಬರಬೇಡ್ರಿ, ಗೊತ್ತಿದ್ರೆ ಗೊತ್ತೈತಂತ ಹೇಳ್ರಿ, ಗೊತ್ತಿಲ್ಲ ಅಂದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ರಿ, ನಾನು ಬಿಡಿಸಿ ಹೇಳ್ತೀನಿ ಓಂಕಾರದ ಅರ್ಥ ಅಂದ ಸಿದ್ಧ. ಅವಾಗ ಗುರುಗಳಿಗಿಟ್ಟು ಆಶ್ಚರ್ಯ ಆತ, ಇರಾಗ ಚೋಟದಾನ, ಇವ ಓಂಕಾರದ ಅರ್ಥ ಹೇಳ್ತಾನ. ಆತ ಮಗನ ಎದ್ನಿಲ್ ಹೇಳಿ ನೋಡೋಣ. ಹೇಳ್ದೆ ಬರೋಬರಿ, ಹೇಳಲಿಲ್ಲ ಅಂದ್ರೆ ನೀನು ಚರ್ಮ ಸುಲಿತೀನಂದ್ರ. ಅವಾಗ ಸಿದ್ಧ ನಗತಾನ. ಅಲ್ರಿ, ನಾ ಹೇಳೋದು ಬಿಡೋದು ಆಮ್ಯಾಲ, ಒಂದೇಕ ನೇಮ ಐತಿ. ಏನು ನೇಮ? ಹೇಳಾವ ಎಲ್ಲಿ ಕುಂದಿರ್ಬೇಕು, ಮ್ಯಾಲ ಕುಂದಿರ್ಬೇಕು. ಕೇಳಾವ ಎಲ್ಲಿ ಕುಂದಿರ್ಬೇಕು, ಕೆಳಗೆ ಕುಂದಿರ್ಬೇಕು. ನೀ ಮ್ಯಾಲ ಕುಂತು ನಾನು ಕೆಳಗೆ ನಿಂದ್ರಿಸಿ, ಇದು ಅರ್ಥ. ನೀನು ನನ್ನ ಮ್ಯಾಲ ಕುಂದ್ರಿಸಿದ್ರೆ ಹೇಳಾವಂದ. ಅವ್ ಎಂದೂ ಇಂಥ ಹುಡುಗರ ಭೇಟಿಯಾಗಿದ್ದಿಲ್ರಿ. ಮಾಸ್ತರ್ನ ತಲೆ ಗಿರ್ರ ಅಂತ ಇರುವಲ್ದು ಯಾಕೆ ಮಗನ ಬಡ್ದೇ ಬಿಡೋಣ, ಆಮ್ಯಾಲ ಹೇಳಲಿಲ್ಲ ಅಂದನಂತೇಳಿ ಅವನ ಮ್ಯಾಲ ಕುಂದ್ರಿಸಿ ಮಾಸ್ತರ್ ನೆಲ ಮ್ಯಾಲ ಕುಂದಿರ್ತು. ಇನ್ನು ಹೇಳ ಅಂದ ಕೂಡಲೇ ಕೇಳ್ರಪ್ಪ, ಓಂಕಾರ ಅಂದರೆ ಇದು ಅವಾಗಲೇ ಹೇಳಿದ್ರಲ್ಲ ಬೀಜಾಕ್ಷರ ಅಂತ. ಇದು ಪ್ರಪ್ರಥಮ ಮೂಲ ಅಕ್ಷರ. ಅಕ್ಷರ ಅಂದ್ರೇನು? ಕ್ಷರ ಅಂದ್ರೆ ನಾಶವಾಗೋದು. ಅಕ್ಷರ ಅಂದರೆ ನಾಶವಾಗಲಾರದ ಅವಿನಾಶಿಯಾದ ಪರಬ್ರಹ್ಮ ವಾಚಕವಾಗಿರುವಂಥದ್ದೇ ಪ್ರಣವ. ಇದೇ ಮೂಲ ಓಂಕಾರ. ಪ್ರಣವದ ಅರ್ಥವನ್ನ ಬಿಡಿಸಿ ಬಿಡಿಸಿ 1-2 ನಿಮಿಷ ಅಲ್ಲ, ಅರ್ಧ ತಾಸುಗಟ್ಟಲೆ ಓಂಕಾರದವನ್ನು ಎಳೆಯಾಗಿ ಅದರ 3 ಗುಣಗಳಿಂದ 3 ರೂಪಗಳನ್ನು ಬಿಡಿಸಿ ಬಿಡಿಸಿ ಹೇಳ್ತಾ ಹೇಳ್ತಾ ನಿರ್ಗುಣವಾದಂಥ ಅರ್ಥವನ್ನು ಬಿಡಿಸಿ ಪ್ರಸ್ತಾಪ ಮಾಡಿದಾಗ ಗುರುಗಳು 2 ಕಣ್ಣಾಗ ಕಣ್ಣೀರು ಸುರಿಯಾಕತ್ತು. ಅವು ದುಃಖದ ಕಣ್ಣೀರಲ್ಲ, ಆನಂದದ ಕಣ್ಣೀರು. ಎದ್ದು ನಿಂತು ಸಾಷ್ಟಾಂಗ ನಮಸ್ಕಾರ ಮಾಡಿದರು ಗುರುಗಳು. ಹುಡುಗ ಸಣ್ಣವ, ಗುರುಗಳು ವಯಸ್ಸಾದವರು.
ಎರಡು ಕೈ ಜೋಡಿಸಿ ಎದ್ದು ನಿಂತಂತಾರಪ್ಪ, ನಿನಗ ನಾನು ಗುರು ಅಲ್ಲೋ, ನನಗ ನೀ ಗುರು. ನನ್ನ ಜೀವನದೊಳಗಿಂತ ವಾಕ್ಯಗಳನ್ನು ನಾ ಕೇಳಿದ್ದಿಲ್ಲಪ್ಪ, ನೋಡಾಕಿಟ್ಟದಿ ಅಂಥ ಮಹತ್ವದ ಅರ್ಥ ನನಗೆ ಬಿಡಿಸಿ ಹೇಳಿದೆ. ಧನ್ಯೋಸ್ಮಿ ಧನ್ಯೋಸ್ಮಿ ಅಂತ ಗುರುಗಳು ಗುಣಗಾನ ಮಾಡ್ತಾರ. ಯಪ್ಪ, ನಿನಗೆ ಕಲಿಸೋದು ನಾ ಏನೂ ಉಳ್ದಿಲ್ಲ, ನೀ ಕಲ್ತು ಬಂದವ, ನೀನು ತಯಾರಾಗಿ ಬಂದವ, ನಿನಗೆ ಕಲಿಸಾಕ ನಾ ಯಾರು? ಜಗದ್ಗುರು ನೀನದಿಯಪ್ಪ, ನೀನು ಹೋಗ್ಬಿಡು ಇನ್ನು ಮನೆಗೆ ಅಂದ್ರೆ. ಯಾಕ ಬರೋದು ಕಲಿಯಾಕ, ಎಲ್ಲ ಕಲ್ತವು, ನಾ ಏನು ಕಲಿಸೋದು? ನೀ ಮನೆಗೆ ಹೋಗಂದ ಕೂಡಲೇ ಸಂತೋಷದಿಂದ ಸಿದ್ಧ ಎದ್ದ. ಅವತ್ತು ಏನು ವಾಪಸ್ ಮನೆಗೆ ಬಂದ, ಅವ ಶಾಲೆಗೆ ಹೋಗಿದ್ದ ಅದ ಮೊದಲು ಅದ ಕಡೆಯದ, ಅವನು ಎಂದೂ ಶಾಲೆಗೆ ಹೋಗಿಲ್ಲ ಸಿದ್ದಪ್ಪ. ಆದರೆ ಸಿದ್ಧಾರೂಢರು ಈ ದೇಶದ 30 ಭಾಷೆಗಳನ್ನು ಸಿದ್ಧಾರೂಢರು ಮಾತಾಡ್ತಿದ್ರು. ಬರೀ ಈ ದೇಶದ್ದಲ್ಲ, ಆಗಿನ ಕಾಲಕ್ಕೆ ನಮ್ಮ ದೇಶದೊಳಗೆ ಡಚ್ಚರಿದ್ರು, ಫ್ರೆಂಚರಿದ್ರು, ಇಂಗ್ಲೀಷರಿದ್ರು. ಅವ್ರವ್ರು ಕೂಡ ಅವ್ರವ್ರ ಭಾಷೆ ಒಳಗೆ ಸಿದ್ಧಾರೂಢರು ಮಾತಾಡ್ತಿದ್ರು. ಯಾವ ಶಾಲೆಗೆ ಹೋಗಿಲ್ಲ ಸಿದ್ಧಾರೂಢರು. 4 ವೇದ, 6 ಶಾಸ್ತ್ರ, 18 ಪುರಾಣಗಳು ಮುಖೋದ್ಗತಿದ್ವು ಸಿದ್ಧಾರೂಢಪ್ಪ ಅವರಿಗೆ. ಅವ್ರಿಗೆ ಗೊತ್ತಿರಲಾರ್ದಂಥ ಶಾಸ್ತ್ರ ಇದ್ದಿಲ್ಲ. 64 ವಿದ್ಯೆಗಳು ಸಿದ್ಧಾರೂಢರಿಗೆ ಗೊತ್ತಿದ್ದು. ಆದರೆ ಯಾವ ಶಾಲೆಗೆ ಹೋಗಿ ಕಲ್ತಿಲ್ಲ. ಅಂಥ ಮಹಾಮಹಿಮ ಮನೆಗೆ ಬಂದ. ಹೊಳ್ಳಿ ಯಾಕೋ ಮನೆಗೆ ಬಂದು ಆ ಗುರುಗಳನ್ನ ಕೇಳುವಾಗ ಅವರ ಕಳಿಸ್ಯಾರಂದ್ರೆ. ಗುರುಶಾಂತಪ್ಪ ಬಂದು ಕೇಳ್ದ, ಅವನ ಕೈ ಮುಗಿದು ಹೇಳ್ತಾರ, ಎಂಥ ಪುತ್ರ ರತ್ನಕ್ಕೆ ಜನ್ಮ ಕೊಟ್ಟಿರಪ್ಪ ನೀವು, ಪುಣ್ಯಾತ್ಮರಿದ್ದೀರಿ, ಧನ್ಯರಿದ್ದೀರಿ. ಅವನಿಗೆ ಇನ್ನು ಯಾವ ಶಾಲೆಗೂ ಕಳ್ಸಕ್ಕೆ ಹೋಗ್ಬೇಡ್ರಿ, ಅವನಿಗೆ ಯಾವ ಕಲಿಯೋ ಅವಶ್ಯಕತೆ ಇಲ್ಲ, ನಾವು ಹೇಳೋ ಸಾಮರ್ಥ್ಯನೂ ನಮಗಿಲ್ಲ ಅಂತ ಎಲ್ಲ ತಿಳಿಸಿ ಕಳಿಸಿದಾಗ ಅವತ್ತಿನಿಂದ ದಂಪತಿಗಳು ನೇಮದಿಂದ ಸಿದ್ಧಗ ಶಾಸ್ತ್ರಾಧ್ಯಯನಕ್ಕನ ವೀರಭದ್ರ ಸ್ವಾಮಿಗಳು